ಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರದಲ್ಲಿ ಯಾವ ರೀತಿಯ ಒಂದು ಸ್ವಚ್ಛ ಬೆಂಗಳೂರು ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಫುಟ್ಪಾತ್ ಆಯಿತು, ಹಾಗೆಯೇ ಅಲ್ಲಿ ನಿಲ್ಲಿಸಿರ್ತಕ್ಕಂತಹ ಬೀಡಾಡಿ ಅನಾಥ ವಾಹನಗಳನ್ನು ಬೇರೆ ಬೇರೆ ಕಡೆ ಎತ್ತುವಳಿ ಮಾಡುವಂಥದ್ದಾಯಿತು, ಜೊತೆಗೆ ಟ್ರಾನ್ಸ್ಫಾರ್ಮರ್ಗಳನ್ನು ತೆರವುಗೊಳಿಸುವಂಥದ್ದು. ಈಗ ಎಲ್ಲೆಲ್ಲಿ ಖಾಲಿ ಸೈಟ್ ಇದ್ದಾವೋ ಆ ಖಾಲಿ ಸೈಟ್ನಲ್ಲಿ ಯಾವುದೇ ರೀತಿಯ ಕಸವನ್ನು ಅಲ್ಲಿ ಹಾಕುವ ಹಾಗೆ ಇಲ್ಲ. ಒಂದು ವೇಳೆ ಖಾಲಿ ಸೈಟ್ನಲ್ಲಿ ಕಸ ಇದ್ದರೆ ಆಗಸ್ಟ್ 15 ಆ ಒಂದು ಸೈಟ್ನ ಮಾಲೀಕರು ಅದನ್ನು ಎತ್ತಬೇಕಾಗ್ತದೆ. ಒಂದು ವೇಳೆ ಕಸವನ್ನು ತೆರವುಗೊಳಿಸದೇ ಹೋದರೆ GBA ವತಿಯಿಂದ ಆ ಕಸವನ್ನು ಎತ್ತಂಗಡಿ ಮಾಡ್ತಾರೆ, ಬೇರೆ ಕಡೆ ಅದನ್ನು ಸಾಗಿಸ್ತಾರೆ ಮತ್ತು ಅದರ ವೆಚ್ಚವನ್ನು ಆ ಒಂದು ಸೈಟ್ನ ಮಾಲೀಕರು ಭರಿಸಬೇಕಾಗಿರ್ತದೆ. ನಾವು ಇದೀಗ ಗಾಂಧಿನಗರದಲ್ಲಿದ್ದೇವೆ. ಇಂಥದ್ದು ಅನೇಕ ಸೈಟ್ಗಳಿದ್ದಾವೆ. ಬೆಂಗಳೂರಿನ ಅತ್ಯಂತ ಹೃದಯ ಭಾಗವಾಗಿರ್ತಕ್ಕಂತಹ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿದ್ದೇವೆ. ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ಬೋದು ಇಲ್ಲಿ ಯಾವ ರೀತಿಯ ಒಂದು ಖಾಲಿ ಸೈಟ್ ಇದೆ. ಆ ಖಾಲಿ ಸೈಟ್ನಲ್ಲಿ ಕಸವನ್ನು ತಂದು ಕೂಡ ಎಲ್ಲ ಇಲ್ಲಿ ಹಾಕುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಗಾಂಧಿನಗರದ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ರಸ್ತೆಯಲ್ಲಿ ನಾವು ಇದೀಗ ಇಲ್ಲಿದ್ದೇವೆ. ಇದೇ ರೀತಿಯ ಒಂದು ದೃಶ್ಯಗಳು ನಮಗೆ ಅನೇಕ ಕಡೆಗಳಲ್ಲಿ ಕಾಣ್ಬೋದು. ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಸ ಆ ಕಡೆ ಈ ಕಡೆ ಇರುವಂಥವ್ರು ಎಲ್ಲ ತಂದು ಕಸನ ಇಲ್ಲಿ ಹಾಕ್ಬಿಡ್ತಾರೆ. ಇಲ್ಲಿ ಒಂದು ಮನೆಯನ್ನ ಕಟ್ಸ್ತಾ ಇದ್ರು, ಅದು ಅರ್ಧಕ್ಕೆ ನಿಂತಿರುವಂಥದ್ದು. ಈಗ GBA ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಈ ಕಸವನ್ನೆಲ್ಲ ಅವರು ತೆರವುಗೊಳಿಸಬೇಕಾಗ್ತದೆ. ಒಂದು ವೇಳೆ ಆಗದೆ ಹೋದರೆ ಆ ಸೈಟು ಯಾವ ಸೈಟ್ ಇದೆ 20x30 20-30 ನಿವೇಶನಕ್ಕೆ 19,200 ರೂಪಾಯಿ ಅಲ್ಲಿ ಆ ಸಾಗಾಣಿಕೆ ವೆಚ್ಚವನ್ನು ಅವರು ಕೊಡಬೇಕಾಗ್ತದೆ. 30x40 30-40 ಸೈಟ್ಗೆ 38,400 ರೂಪಾಯಿ, ಜೊತೆಗೆ 30x50 30-50 ಸೈಟ್ಗೆ 48,000 ರೂಪಾಯಿ, 40x60ಕ್ಕೆ 76,800 ರೂಪಾಯಿ, 50x80 ನಿವೇಶನಕ್ಕೆ 1,28,000 ರೂಪಾಯಿ ಸಾಗಾಣಿಕೆ ವೆಚ್ಚವನ್ನು ಆ ಒಂದು ಮಾಲೀಕರು ಭರಿಸಬೇಕಾಗಿರ್ತದೆ. ಇದು GBA ಆದೇಶ ಆಗಿರುವಂಥದ್ದು. ನಾವು ಇಲ್ಲಿ ನೋಡ್ತಾ ಇದ್ದೇವೆ ಬೆಂಗಳೂರಿನ ಅತ್ಯಂತ ಪ್ರಮುಖ ಭಾಗವಾಗಿರ್ತಕ್ಕಂತಹ ಜನನಿಬಿಡ ಪ್ರದೇಶವಾದಂತಹ ಗಾಂಧಿನಗರ ಮೆಜೆಸ್ಟಿಕ್ ಈ ಭಾಗದಲ್ಲಿ ನಾವು ಇಲ್ಲಿ ಇದ್ದೇವೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು ಇಲ್ಲೇ ಈ ರೀತಿಯ ಪರಿಸ್ಥಿತಿ ಇದೆ. ಹಾಗಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲೂ ಸಹಿತ ಈ ರೀತಿಯ ಒಂದು ಖಾಲಿ ಸೈಟು ಇದೆಯಲ್ಲ, ಅಂತಹ ಮಾಲೀಕರು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ಇರುವಂಥ ಕಸವನ್ನೆಲ್ಲ ಅವರು ತೆರವುಗೊಳಿಸಬೇಕು. ಮೊದಲು ಕೂಡ ಒಂದು ರೀತಿಯ ಆದೇಶ ಇತ್ತು, ಎಲ್ಲೆಲ್ಲಿ ಖಾಲಿ ಸೈಟ್ ಇದೆಯೋ ಆ ಒಂದು ಕಸ ಹಾಕಿದರೆ ಅಲ್ಲಿ ಆ ಮಾಲೀಕರಿಗೆ ದಂಡ ಹಾಕುವಂಥದ್ದು. ಈಗ ಅದೇ ಸ್ವಲ್ಪ ಮಾರ್ಪಾಡಾಗಿ ಬಂದಿರುವಂಥದ್ದು. ಆ ಕಸವನ್ನು GBA ಅವರೇ ಎತ್ತಾರೆ ಮತ್ತು ಅದರ ಸಾಗಾಣಿಕೆ ವೆಚ್ಚವನ್ನು ಆ ಒಂದು ಸೈಟ್ನ ಮಾಲೀಕರಾರಿದ್ದಾರೆ ಅವರು ಭರಿಸುವಂಥದ್ದು. ಇದು ಬೆಂಗಳೂರಿನ ಎಲ್ಲ ನಾಗರಿಕರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾರ್ಯಾರು ಖಾಲಿ ಸೈಟನ್ನು ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದಾರೋ ಅಲ್ಲಿ ಕಸ ಐತೋ ಇಲ್ಲೋ ಅನ್ನೋದನ್ನು ಅವ್ರು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಕಸ ಇದ್ದರೆ ಆಗಸ್ಟ್ 15 ಅವರು ಅದನ್ನು ಬೇರೆ ಕಡೆ ಸಾಗಾಣಿಕೆ ಮಾಡಬೇಕು ಅನ್ನುವಂತಹ ಆದೇಶ ಇವತ್ತು GBAಯಿಂದ ಬಂದಿರುವಂಥದ್ದು. ಎಲ್ಲ ನಾಗರಿಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ಅನ್ನುವಂಥದ್ದನ್ನು ಸಂಪೂರ್ಣ ನ್ಯೂಸ್ನ ಮೂಲಕ ನಾವು ಹೇಳ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್.